ಧನ್ಯವಾದಗಳು. ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯೇಭ್ಯೋ ನಮಃ. ಹರಿ ಓಂ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿದತಾಯ ನಮೋ ನಮಸ್ತೆ. ಯೋ ವಿಪ್ರಲಂಭ ವಿಪರೀತಮತಿಪ್ರಭೂತಾನ್ ವಾದಾನ್ಯರಸ್ಯ ಕೃತವಾನ್ ಭುವಿ ತತ್ವವಾದಂ ಸರ್ವೇಶ್ವರೋ ಹರಿರಿತಿ ಪ್ರತಿಪಾದಯಂತಂ ಆನಂದತೀರ್ಥಮುನಿವರ್ಯಮಹಂ ನಮಾಮಿ. ಉಪಸ್ಥಿತರಿರುವ ಸಕಲ ಭಗವದ್ಭಕ್ತರಿಗೆ ನನ್ನ ಅನಂತಾನಂತ ಶಿರಸ್ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಈ ಒಂದು ಅವಕಾಶ ಮಾಡಿಕೊಟ್ಟಂತಹ ನಿಮ್ಮೆಲ್ಲರಿಗೂ ವಿಶೇಷವಾಗಿ ಅಭಿನಂದಿಸಿ, ಗುರುಗಳಾದಂತಹ ನಮ್ಮ ರಾಮಾಮೃತ ವಿಠಲದಾಸರು ಹಾಗೂ ವಿಶೇಷವಾಗಿ ತಾತ್ಪರ್ಯ ನಿರ್ಣಯದ ಪಾಠ ಮಾಡಿದಂತಹ ನಮ್ಮ ಬಾಲಕೃಷ್ಣಾಚಾರ್ಯರಿಗೆ ವಿಶೇಷವಾಗಿ ನಮಸ್ಕರಿಸಿ ನನ್ನ ಎರಡು ಮಾತನ್ನು ಪ್ರಾರಂಭಿಸುತ್ತೇನೆ. ಮಹಾಭಾರತ ತಾತ್ಪರ್ಯ ನಿರ್ಣಯ ಬಹಳ ಅದ್ಭುತವಾಗಿರುವಂತಹ ಒಂದು ಗ್ರಂಥ. ಏಕೆಂದರೆ ಈ ಒಂದು 32 ಅಧ್ಯಾಯಗಳಲ್ಲಿ ನಮ್ಮ ಮಧ್ವಾಚಾರ್ಯರು ಮಧ್ವ ಸಿದ್ಧಾಂತದ ಸಾರವನ್ನು, ರಾಮಾಯಣವನ್ನು ಹಾಗೂ ಮಹಾಭಾರತವನ್ನು ಸಂಕ್ಷಿಪ್ತವಾಗಿ ನಮಗೆ ಕೊಟ್ಟಿದ್ದಾರೆ. ವಿಶೇಷವಾಗಿ ಇಲ್ಲಿ ಮೊದಲನೇ 3 ಅಧ್ಯಾಯಗಳಲ್ಲಿ ನಮ್ಮ ಮಧ್ವ ಸಿದ್ಧಾಂತ ಏನು, ಪರಮಾತ್ಮ ಯಾರು, ಅವನ ಸ್ವರೂಪ ಎಂಥದ್ದು ಎಂಬುವಂತಹ ವಿಷಯಗಳನ್ನು ಮಧ್ವಾಚಾರ್ಯರು ನಮಗೆ ತಿಳಿಸ್ಕೊಡ್ತಾರೆ. ಇದರ ಮತ್ತೆ ಇನ್ನೊಂದು ವೈಶಿಷ್ಟ್ಯ ಏನೆಂದರೆ, ನಮ್ಮ ರಾಘವೇಂದ್ರ ಸ್ವಾಮಿಗಳು ಭಾವಸಂಗ್ರಹ ಎಂಬುವಂತಹ ಗ್ರಂಥದಲ್ಲಿ ಇದೇ 32 ಅಧ್ಯಾಯಗಳನ್ನು 32 ಶ್ಲೋಕಗಳಲ್ಲೇ ಬಹಳ ಸಂಕ್ಷಿಪ್ತವಾಗಿ ನಮಗೆ ಕೊಟ್ಟಿದ್ದಾರೆ. ರಾಘವೇಂದ್ರ ಸ್ವಾಮಿಗಳ ಮಹಿಮೆ ಎಂತಹದ್ದು ಅಂದರೆ, ಇಂತಹ ವಿಸ್ತಾರವಾಗಿರುವಂತಹ ಗ್ರಂಥ 32 ಅಧ್ಯಾಯದ ಗ್ರಂಥವನ್ನು 32 ಶ್ಲೋಕಗಳಲ್ಲಿ ನಮಗೆ ಸಂಕ್ಷಿಪ್ತವಾಗಿ ಕೊಡ್ತಾರೆ. ಅದೇ ರಾಘವೇಂದ್ರ ಸ್ವಾಮಿಗಳು 32 ಶ್ಲೋಕವಿರುವಂತಹ ಮಧ್ವಾಚಾರ್ಯರ ಅಣುಭಾಷ್ಯವನ್ನು ವಿಸ್ತಾರವಾಗಿ ತಿಳಿಸ್ಕೊಡ್ತಾರೆ ತತ್ವಮಂಜರಿ ಎಂಬುವಂತಹ ವ್ಯಾಖ್ಯಾನದಲ್ಲಿ. ಅಂದರೆ ರಾಘವೇಂದ್ರ ಸ್ವಾಮಿಗಳ ಚಿಂತನಾ ಕ್ರಮ ಏನಂದರೆ, ಬಹಳ ಸುಲಭವಾದದ್ದನ್ನು ಕಠಿಣವಾಗೂ ಹೇಳಬಹುದು, ಕಠಿಣವಾದದ್ದನ್ನು ಸುಲಭವಾಗಿ ಹೇಳಬಹುದು. ಬಾಲಸಂಘಮಪಿ ಬೋಧಯದ್ ಪುರುಷಂ ದುರ್ನಿಶಂ ಚ ವಚನಂ ಚ ಪಂಡಿತೈಹಿ. ಮಧ್ವಾಚಾರ್ಯರ ಬಗ್ಗೆ ಮಧ್ವವಿಜಯದಲ್ಲಿ ಬರುವಂತಹ ಮಾತು. ಇಂತಹ ಮಧ್ವರ ಒಂದು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಬರುವಂತಹ ಒಂದೇ ವಿಷಯ, ಪರಮಾತ್ಮನ ಚತುರ್ವ್ಯೂಹ ರೂಪಗಳ ಚಿಂತನೆ. ನಮ್ಮ ಅಂದರೆ ಪರಮಾತ್ಮ ಹೇಗೆ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಹಾಗೂ ನಾರಾಯಣ ಎಂಬುವಂತಹ ರೂಪದಲ್ಲಿ ನಮ್ಮ ಒಂದು ಜಗತ್ತನ್ನು ಸೃಷ್ಟಿ ಮಾಡ್ತಾನೆ, ಪಾಲನಾ ಮಾಡ್ತಾನೆ ಎಂಬುವಂತಹ ವಿಷಯ ಮಧ್ವಾಚಾರ್ಯರು ಮೊದಲನೇ ಅಧ್ಯಾಯದಲ್ಲಿ ಕೆಲವೊಂದು ಶ್ಲೋಕಗಳಲ್ಲಿ ಹೇಳ್ತಾರೆ. ರಾಘವೇಂದ್ರ ಸ್ವಾಮಿಗಳ ವ್ಯಾಖ್ಯಾನದಲ್ಲಿ ಪ್ರಾಯಶಃ ಒಂದೇ ಒಂದು ಸಂಕ್ಷಿಪ್ತವಾದ ಪದದಲ್ಲಿ ಇದನ್ನು ಹೇಳ್ತಾರೆ, ವಾಸುದೇವಾದಿ ರೂಪೈಹಿ ಕ್ರೀಡನ್ ಅಂತ. ಆದರೆ ಅವ್ರು ಕೊಡುವಂತಹ ವ್ಯಾಖ್ಯಾನವೂ ಕೂಡ ಈ 4 ರೂಪಕ್ಕೆ ಹೇಗೆ ಅನುಗುಣವಾಗಿ ನಾವು ವ್ಯಾಖ್ಯಾನ ಮಾಡಬಹುದು ಎಂಬುವಂತಹ ವಿಷಯವನ್ನು ನಾನು ಸಂಕ್ಷಿಪ್ತವಾಗಿ ಹೇಳಲು ಪ್ರಯತ್ನಿಸುತ್ತೇನೆ. ಮೊದಲನೇದಾಗಿ ಈ 4 ರೂಪದ ಚಿಂತನೆಯನ್ನು ನೋಡಿಬಿಟ್ಟು ರಾಘವೇಂದ್ರ ಸ್ವಾಮಿಗಳ ವ್ಯಾಖ್ಯಾನವನ್ನು ನೋಡೋಣ. ಮೊದಲನೆಯದಾಗಿ ವಾಸುದೇವ ರೂಪ. ಇತ್ತಂ ವಿಚಿಂತ್ಯ ಪರಮಸ್ಸತು ವಾಸುದೇವ ನಾಮಾ ಬಭೂವ ನಿಜ ಮುಕ್ತಿ ಪದಪ್ರದಾತ ತಸ್ಯಾಜ್ಞಯೈವ ನಿಯತಾಥ ರಮಾಪಿ ರೂಪಂ ಬಭ್ರೇ ದ್ವಿತೀಯಮಪಿ ಯತ್ ಪ್ರವದಂತಿ ಮಾಯಾಂ. ವಾಸುದೇವ ರೂಪ ಎಂತಹದ್ದು ಅಂದರೆ, ನಿಜ ಮುಕ್ತಿ ಪದಪ್ರದಾತ. ಭಕ್ತರಿಗೆ ಮುಕ್ತಿ ಎಂಬುವಂತಹ ಒಂದು ವರವನ್ನು ಕೊಡಲಿಕ್ಕೆ ವಾಸುದೇವರೂಪಿ ಪರಮಾತ್ಮ ಬಂದನು. ಅವನೊಂದಿಗೆ ಲಕ್ಷ್ಮೀದೇವಿ ಮಾಯಾ ಎಂಬುವಂತಹ ರೂಪದಲ್ಲಿ ಪ್ರಾದುರ್ಭಾವಳಾದಳು ಎಂಬುವಂತಹ ವಿಷಯ ಇಲ್ಲಿ ಶ್ಲೋಕದ ತಾತ್ಪರ್ಯ. ಇದನ್ನೇ ರಾಘವೇಂದ್ರ ಸ್ವಾಮಿಗಳು ಕೂಡ ಹೇಳ್ತಾರೆ. ಇದನ್ನು ಮುಂದೆ ನೋಡೋಣ. ಸಂಕರ್ಷಣ ರೂಪ ಎಂತಹದ್ದು ಅಂದರೆ, ಸಂಹಾರ ಕಾರಣ ವಪುಹು ಎಂಬುವಂತಹ ವಿಶೇಷಣ ಮಧ್ವಾಚಾರ್ಯರು ಕೊಡ್ತಾರೆ. ಅವರೊಂದಿಗೆ ಜಯ ಎಂಬುವಂತಹ ರೂಪದಲ್ಲಿ ಲಕ್ಷ್ಮೀದೇವಿಯು ಪ್ರಾದುರ್ಭಾವಳಾಗ್ತಾಳೆ. ಮುಂದೆ ಪ್ರದ್ಯುಮ್ನ ರೂಪಿ ಪರಮಾತ್ಮ ಸೃಷ್ಟಿ ಹೇತೋಹೋ, ಸೃಷ್ಟಿ ಕಾರ್ಯಕ್ಕಾಗಿ ನಮ್ಮ ಪ್ರದ್ಯುಮ್ನ ರೂಪಿ ಪರಮಾತ್ಮ ಪ್ರಾದುರ್ಭಾವವಾಗಿ ಅವನೊಂದಿಗೆ ಕೃತಿ ರೂಪದಲ್ಲಿ ನಮ್ಮ ಲಕ್ಷ್ಮೀದೇವಿಯರು ಪ್ರಾದುರ್ಭಾವಳಾಗ್ತಾಳೆ. ಸ್ಥಿತ್ಯೈಹಿ ಪುನಃ ಸ ಭಗವಾನ್ ಅನಿರುದ್ಧ ನಾಮ. ಪ್ರದ್ಯುಮ್ನ ರೂಪದ ನಂತರ ಅನಿರುದ್ಧ ಎಂಬುವಂತಹ ರೂಪದಲ್ಲಿ ಪರಮಾತ್ಮ ಪ್ರಾದುರ್ಭಾವನಾಗಿ ಸ್ಥಿತಿ ಕಾರ್ಯಕ್ಕಾಗಿ, ಜಗತ್ತಿನ ಸ್ಥಿತಿಗಾಗಿ. ಅವನೊಂದಿಗೆ ದೇವೀಚ ಶಾಂತಿ ರಭವತ್, ಲಕ್ಷ್ಮೀದೇವಿಯು ಶಾಂತಿ ರೂಪದಲ್ಲಿ ಬರುತ್ತಾಳೆ. ಇಂತಹ ಪರಮಾತ್ಮನ ವ್ಯಾಪಾರದ ಬಗ್ಗೆ ನಮ್ಮ ಮಧ್ವಾಚಾರ್ಯರು ಮುಂದೆ ಹೇಳುವಂತಹ ಒಂದು ಮಾತಂದರೆ, ಪಂಚಾತ್ಮಕ ಸ ಭಗವಾನ್ ದ್ವಿಷಡಾತ್ಮಕೋಭೂತ್ ಪಂಚದ್ವಯೀ ಶತಸಹಸ್ರ ಪರೋಪಿತಶ್ಚ ಏಕಸ್ಸಮೋಪ್ಯಖಿಲ ದೋಷ ಸಮುಜ್ಜಿತೋಪಿ ಸರ್ವತ್ರ ಪೂರ್ಣಗುಣಕೋಪಿ ಬಹೂಪಮೋಭೂತ್. ಅಂದರೆ ಪರಮಾತ್ಮ ಈ ಒಂದು 5 ರೂಪ ಅಂದರೆ 4 ರೂಪಗಳು ಹಾಗೂ ನಾರಾಯಣ ರೂಪದಲ್ಲಿ ಅಂತಹ ಪರಮಾತ್ಮನೇ ದ್ವಿಷಡ್ 12 ರೂಪಗಳಲ್ಲಾಗ್ತಾನೆ, ಅಥವಾ 10 ರೂಪಗಳು ದಶಾವತಾರಗಳು, ಅಥವಾ 100 ರೂಪಗಳು, 1000 ರೂಪಗಳು, ಅನಂತ ರೂಪಗಳಲ್ಲಿದ್ದರೂ ಎಲ್ಲ ರೂಪಗಳಲ್ಲಿ ದೋಷ ದೂರನು, ಗುಣಪೂರ್ಣನು ಎಂಬುವಂತಹ ತತ್ವ, ಪರಮಾತ್ಮನಲ್ಲಿ ನಾವು ಭೇದ ಚಿಂತಿಸಬಾರದು ಎಂಬುವಂತಹ ತತ್ವ ಇಷ್ಟು ಮಧ್ವರ ಒಂದು ತಾತ್ಪರ್ಯ ನಿರ್ಣಯದಲ್ಲಿ ಬರುವಂತಹ ಮಾತು. ರಾಘವೇಂದ್ರ ಸ್ವಾಮಿಗಳು ಎಷ್ಟು ಅದ್ಭುತವಾಗಿ ವರ್ಣಿಸಿದ್ದಾರೆ ಅಂತ ನೋಡೋಣ.
ಏನು ಹೇಳ್ತಾರೆ ಅಂದರೆ, ಯೋಗ್ರೇ ಭೂತ್ ವಿಶ್ವಗರ್ಭ ಸುಖನಿಧಿರಮಿತೈ ವಾಸುದೇವಾದಿರೂಪೈ ಕ್ರೀಡನ್ ದೇವೈರಜಾದ್ಯೈ ಅಗಣಿತ ಸುಗುಣೋ ನಿತ್ಯ ನೀಚೋಚ್ಚ ಭಾವೈ ವೇದೈರ್ವೇದ್ಯೋಸ್ತದೋಷೋಪ್ಯಸುರಜನ ಮನೋಮೋಹಯನ್ಮರ್ತ್ಯವೃತ್ಯ ಭಕ್ತಾನಾಂ ಮುಕ್ತಿದಾತ ದ್ವಿಷದ ಸುಖಕರಃ ಪಾತು ಸೋಸ್ಮಾನ್ ರಮೇಶಃ. ಪಾತು ಸೋಸ್ಮಾನ್ ರಮೇಶಃ, ನಮ್ಮನ್ನು ಆ ಲಕ್ಷ್ಮೀಪತಿಯಾಗಿರುವಂತಹ ಪರಮಾತ್ಮ ರಕ್ಷಿಸಲಿ ಎಂಬುವಂತಹ ಪ್ರಾರ್ಥನೆ ರಾಘವೇಂದ್ರ ಸ್ವಾಮಿಗಳದ್ದು. ಯಾಕೆ ರಮೇಶಃ ಎಂಬುವಂತಹ ಪದ ತಗೋತಾರೆ ಅಂದರೆ, ಈ ಮಧ್ವಾಚಾರ್ಯರು ಕೊಟ್ಟಿರುವಂತಹ ಶ್ಲೋಕಗಳು ನೋಡಿ, ಅರ್ಧ ಪಾದ ಪರಮಾತ್ಮನ ಚಿಂತನೆ ಬಗ್ಗೆ ಇದೆ. ಅಂದರೆ ವಾಸುದೇವ ಎಂಬುವಂತಹ ರೂಪಿ ಪರಮಾತ್ಮ ಬಂದನು, ಮೋಕ್ಷಪ್ರದನಾದ ರೂಪ. ಎರಡನೇ ಪಾದ ಏನು ಅಂದರೆ, ಮಹಾಲಕ್ಷ್ಮೀ ದೇವಿಯರು ಮಾಯಾ ರೂಪದಲ್ಲಿ ಬಂದಳು, ಮಹಾಲಕ್ಷ್ಮೀ ದೇವಿಯರು ಜಯ ರೂಪದಲ್ಲಿ ಬಂದಳು. ಅಂದರೆ ಪರಮಾತ್ಮ ಎಲ್ಲಿ ಬರ್ತಾನೋ ಅಲ್ಲೇ ಲಕ್ಷ್ಮೀ ದೇವಿಯು ಕೂಡ ಬರ್ತಾಳೆ. ಯಾಕೆಂದರೆ ಈ ಎಲ್ಲ ಅವತಾರಗಳು ಬರುವಂತಹ ಕಾರಣ ಏನು ಅಂದರೆ, ಪರಮಾತ್ಮನ ವ್ಯಾಪಾರವೂ ಆಗಬೇಕು, ಜಗತ್ತಿನ ಸೃಷ್ಟಿಯಾದಿ ಕಾರ್ಯಗಳಾಗಬೇಕು, ಹಾಗೂ ಲಕ್ಷ್ಮೀದೇವಿಯ ಮಹಿಮೆ ತೋರಿಸಬೇಕು ಎಂಬುವಂತಹ ಮಾತು ಮಧ್ವಾಚಾರ್ಯರಾಡ್ತಾರೆ. ಅದನ್ನು ಸಂಕ್ಷಿಪ್ತವಾಗಿ ರಾಘವೇಂದ್ರ ಸ್ವಾಮಿಗಳು ನಮಗೆ ತಿಳಿಸ್ಕೊಡ್ಲಿಕ್ಕೆ ಯಾವ ಮಾತು ಉಪಯೋಗಿಸ್ತಾರೆ ಅಂದರೆ, ರಮೇಶಃ, ಲಕ್ಷ್ಮಿಯ ಈಶ, ಅಂದರೆ ಸದಾಕಾಲ ಲಕ್ಷ್ಮಿಯೊಂದಿಗೆ ಇರುವಂತಹ ಪರಮಾತ್ಮ. ಆದರೆ ಸಮರ ಇಲ್ಲ, ಯಾಕೆಂದರೆ ರಮೇಶಃ, ರಮಾಗೆ ಈಶನಾಗಿರುವಂತಹ ಪರಮಾತ್ಮ. ಅಂತಹ ಪರಮಾತ್ಮ ನಮ್ಮನ್ನು ರಕ್ಷಿಸಲಿ ಎಂಬುವಂತಹ ಪ್ರಾರ್ಥನೆ ಮಾಡ್ತಾರೆ ರಾಘವೇಂದ್ರ ಸ್ವಾಮಿಗಳು. ಎಂತಹ ಪರಮಾತ್ಮ ಎಂಬುವಂತಹ ವಿಶೇಷಣಗಳು ಈ ಶ್ಲೋಕದ ಮುಂದಿನ ಭಾಗಗಳಲ್ಲಿ ಬರುತ್ತೆ. ನಾವು ಹೇಗೆ ನೋಡ್ತಾ ಹೋಗೋಣ ಅಂದರೆ, ಶ್ಲೋಕದ ಒಂದೊಂದು ಪಾದಗಳನ್ನು ನೋಡ್ಕೊಳ್ತಾ ಹೇಗೆ ಪರಮಾತ್ಮನ ಈ ಚತುರ್ವ್ಯೂಹ ರೂಪಕ್ಕೆ ವ್ಯಾಖ್ಯಾನ ರಾಘವೇಂದ್ರ ಸ್ವಾಮಿಗಳು ಮಾಡಿದ್ದಾರೆ ಎಂಬುವಂತಹದ್ದು ನಾವು ನೋಡೋಣ. ಮೊದಲನೇದಾಗಿ ಯೋಗ್ರೇ ಭೂತ್ ವಿಶ್ವಗರ್ಭ, ಅಂದರೆ ಯಾರು ಪೂರ್ವದಲ್ಲಿ ಇದ್ದರೋ, ಅಂದರೆ ಅಗ್ರೆ ಪೂರ್ವದಲ್ಲಿ ಮೊದಲನೇದಾಗಿ ಇದ್ದರೋ, ವಿಶ್ವಗರ್ಭ ಜಗತ್ತನ್ನು ತನ್ನ ಉದರದಲ್ಲಿ ಇಟ್ಟುಕೊಂಡಿದ್ದಾನೋ. ಇದು ಪ್ರಾಯಶಃ ನಾರಾಯಣನ ಚಿಂತನೆ ಆದರೂ ಇದು ಕೂಡ ನಮ್ಮ ಪ್ರದ್ಯುಮ್ನ ರೂಪಿ ಪರಮಾತ್ಮನ ವ್ಯಾಪಾರದ ಬಗ್ಗೆ ಹೇಳಿಕೊಡುವಂತಹದ್ದು. ಯಾಕೆಂದರೆ ಮಧ್ವರು ಹೇಳುವಂತಹ ಮಾತು, ಸೃಷ್ಟಿ ಹೇತೋ, ಸೃಷ್ಟಿ ಕಾರ್ಯಕ್ಕಾಗಿ ನಮ್ಮ ಪ್ರದ್ಯುಮ್ನ ರೂಪಿ ಪರಮಾತ್ಮ ಪ್ರಾದುರ್ಭಾವನಾದನು. ಆದರೆ ಸೃಷ್ಟಿ ಕಾರ್ಯ ಮಾಡಲಿಕ್ಕೆ ಬೇಕಾಗಿರುವಂತಹ ಪೂರಕ ಏನು ಅಂದರೆ, ಸೃಷ್ಟಿಯ ಪೂರ್ವದಲ್ಲಿ ಇರಬೇಕು. ಅಂದರೆ ನಾನು ಒಂದು ವಸ್ತು ಮಾಡಬೇಕಾದ್ರೆ ಅದರ ಪೂರ್ವದಲ್ಲಿ ನಾನು ಏನಿರಬೇಕಂದ್ರೆ, ನಾನು ಮೊದಲನೇ ನಾನಿದ್ದರೆ ಆ ಒಂದು ಕೆಲಸ ಮಾಡಲಿಕ್ಕೆ ಮುಂದೆ ಅನುಕೂಲ ಆಗತ್ತೆ. ಪ್ರಾಯಶಃ ಬಹಳಷ್ಟು ಜನರು ಒಂದು ಜಗತ್ತಿನಲ್ಲಿ ಇರುವಂತಹ ಕಲ್ಪನೆ, ಬ್ರಹ್ಮದೇವರು ಈ ಜಗತ್ತನ್ನು ಸೃಷ್ಟಿಸಿದರು, ಆ ನಾರಾಯಣ ಬರೀ ಪಾಲನೆಗಾಗಿರುವಂತಹದ್ದು, ರುದ್ರದೇವರು ಸಂಹಾರ ಮಾಡ್ತಾರೆ ಎಂಬುವಂತಹ ಬಹಳ ಒಂದು ಕೆಟ್ಟದಾದ ಚಿಂತನೆ ಇದೆ. ಯಾಕೆಂದರೆ ಇದು ಶಾಸ್ತ್ರದ ಪ್ರಕಾರ ಪೂರ್ಣ ಮಟ್ಟಕ್ಕೆ ಸರಿಯಲ್ಲ. ಯಾಕೆಂದರೆ ಬ್ರಹ್ಮಣಿ ಬ್ರಹ್ಮರೂಪವಸೋ ಶಿವರೂಪಿ ಶಿವೇ ಸ್ಥಿತಃ, ಬ್ರಹ್ಮದೇವರಲ್ಲಿದ್ದು ಬ್ರಹ್ಮ ಎಂಬುವಂತಹ ನಾಮದಲ್ಲಿ ಆ ಬ್ರಹ್ಮದೇವರ ಬಿಂಬನಾದ ಪರಮಾತ್ಮನೇ ಮಾಡುವಂತಹ ಕಾರ್ಯ ಸೃಷ್ಟಿ. ಮತ್ತೊಂದು ಅರ್ಥ ಅಂದರೆ, ಬ್ರಹ್ಮದೇವರು ಅಗ್ರೇ ಅಭೂತ್ ಇದ್ದರ, ಅಂದರೆ ಪ್ರಾಯಶಃ ಸೃಷ್ಟಿಯ ಪೂರ್ವದಲ್ಲಿ ಬ್ರಹ್ಮದೇವರು ಇದ್ರ ಎಂಬುವಂತಹ ಪ್ರಶ್ನೆ ನಮಗೆ ಬರುತ್ತೆ. ಇದಕ್ಕೆ ಮಧ್ವಾಚಾರ್ಯರು ಕೂಡ ಮುಂದೆ ವ್ಯಾಖ್ಯಾನದಲ್ಲಿ ಬರುವಂತಹ ಮಾತು, ಬ್ರಹ್ಮದೇವರನ್ನು ಸೃಷ್ಟಿಸುವ ಕಾರ್ಯ ಹೇಗೆ ಅಂದರೆ, ಈ ಎಲ್ಲ ಪರಮಾತ್ಮನ ರೂಪಗಳೇನಿದೆಯೋ 1000 ವರ್ಷಗಳಾಗತ್ತೆ. ಈ 4 ರೂಪಗಳ ಸೃಷ್ಟಿ ಆಗಿಬಿಟ್ಟು 1000 ವರ್ಷ ಕಾದ್ಬಿಟ್ಟು ಆ ಪ್ರದ್ಯುಮ್ನ ರೂಪಿ ಪರಮಾತ್ಮ ಏನು ಮಾಡ್ತಾರಂದರೆ, ತನ್ನ ಉದರದಲ್ಲಿರುವಂತಹ ಅಸೃಜ್ಯಾವಸ್ಥೆಯಲ್ಲಿರುವಂತಹ ಜೀವರು, ಅಂದರೆ ಜೀವರಿದ್ದಾರೆ ಆದರೆ ಇನ್ನೂ ಸೃಜ್ಯಾವಸ್ಥೆ ಈ ಒಂದು ಜಗತ್ತಿನಲ್ಲಿ ಬಂದಿಲ್ಲ, ಆ ಎಲ್ಲ ಜೀವರನ್ನು ಅನಿರುದ್ಧ ರೂಪಿ ಪರಮಾತ್ಮನಿಗೆ ಕೊಟ್ಟು, ಆ ಅನಿರುದ್ಧ ರೂಪಿ ಪರಮಾತ್ಮ ತಾರತಮ್ಯಾನುಸಾರವಾಗಿ ದೇವೈಹಿ ಅಜಾದ್ಯೈಹಿ ನೀಚೋಚ್ಚ ಭಾವೈಹಿ ಎಂಬುವಂತಹ ಮಾತು ರಾಘವೇಂದ್ರ ಸ್ವಾಮಿಗಳು ಆಡುವಂತಹ ಮಾತು. ಆ ನೀಚೋಚ್ಚ ಭಾವೈಹಿ ಅವರ ಆ ಗುಣಕ್ಕೆ ಅನುಗುಣವಾಗಿ, ಸತ್ವ ರಾಜಸ ತಾಮಸ ಎಂಬುವಂತಹ ಗುಣಕ್ಕೆ ಅನುಗುಣವಾಗಿ ತಾರತಮ್ಯಾನುಸಾರ ಅವರನ್ನು ಸೃಷ್ಟಿಸುತ್ತಾರೆ ಪರಮಾತ್ಮ. ಅದರಿಂದ ಬ್ರಹ್ಮದೇವರು ನಿಜವಾದ ಸೃಷ್ಟಿಕರ್ತರ ಅಂದರೆ ಇಲ್ಲ. ಯಾಕೆಂದರೆ ಯೋಗ್ರೇ ಭೂತ್, ಪ್ರದ್ಯುಮ್ನ ರೂಪಿ ಪರಮಾತ್ಮ ಅಗ್ರೇ ಅಭೂತ್ ಪೂರ್ವದಲ್ಲಿ ಇದ್ದನು. ಅಂದರೆ ಸೃಷ್ಟಿಯ ಮುಂಚೆ, ಬ್ರಹ್ಮದೇವರ ಮುಂಚೆ ಇರುವಂತಹ ವ್ಯಕ್ತಿ ಯಾರು ಅಂದರೆ ನಮ್ಮ ಪ್ರದ್ಯುಮ್ನ ರೂಪಿ ಪರಮಾತ್ಮ. ಆದ್ದರಿಂದಲೇ ಆ ಪ್ರದ್ಯುಮ್ನ ರೂಪಿ ಪರಮಾತ್ಮನೇ ಸೃಷ್ಟಿಕರ್ತ. ಮುಂದಿನ ಮಾತು ಸುಖನಿಧಿ, ಹಾಗೂ ಇದನ್ನು ನಾವು ಭಕ್ತಾನ ಮುಕ್ತಿದಾತ ಎಂಬುವಂತಹ ಮಾತೊಂದಿಗೆ ನಾವು ತಗೊಳ್ಳೋಣ. ಸುಖನಿಧಿ ಅಂದರೆ ಸುಖಪೂರ್ಣನಾದ ಪರಮಾತ್ಮ, ಭಕ್ತಾನ ಮುಕ್ತಿದಾತ ಭಕ್ತರಿಗೆ ಮುಕ್ತಿ ಕೊಡುವಂತಹ ವ್ಯಕ್ತಿ. ಭಕ್ತರಿಗೆ ಮುಕ್ತಿ ಕೊಡುವಂತಹ ವ್ಯಕ್ತಿ ಯಾರು? ನಾವು ಈಗಷ್ಟೇ ನೋಡಿದ್ವಿ, ನಿಜ ಮುಕ್ತಿ ಪದಪ್ರದಾತ ವಾಸುದೇವ ರೂಪಿ ಪರಮಾತ್ಮ. ಹೌದು, ವಾಸುದೇವ ರೂಪಿ ಪರಮಾತ್ಮ ಯಾಕೆ ಮುಕ್ತಿ ಕೊಡಲಿಕ್ಕೆ ಯೋಗ್ಯನು ಎಂಬುವಂತಹ ಪ್ರಶ್ನೆಗೆ ರಾಘವೇಂದ್ರ ಸ್ವಾಮಿಗಳು ಕೊಡುವಂತಹ ಉತ್ತರ ಸುಖನಿಧಿ. ಯಾಕೆಂದರೆ ಮೋಕ್ಷ ಅಂದರೆ ಏನು? ನಮ್ಮ ಸ್ವರೂಪಾನಂದದ ಅನುಭವ. ಆ ಸ್ವರೂಪಾನಂದದ ಅನುಭವ ನಮಗೆ ಆಗಬೇಕಾದ್ರೆ ಯಾರಿಂದ ಸಿಗಬೇಕು? ಯಾರೆಲ್ಲ ಆ ಒಂದು ಆನಂದ ಸ್ವರೂಪಿ, ಯಾರೋ ಆನಂದ ಸ್ವರೂಪಿಯೋ ಅವರಿಗೆ ಆ ಕೊಡಲಿಕ್ಕೆ ಸಾಧ್ಯ. ಯಾಕೆಂದರೆ ಲೋಕದಲ್ಲೇ ಬರುವಂತಹ ನಿಯಮ, ಯಾರಲ್ಲಿ ಏನಿದೆಯೋ ಅದೇ ಅವರು ಬೇರೆಯವರಿಗೆ ಕೊಡಲಿಕ್ಕೆ ಸಾಧ್ಯ. ಅದರಿಂದ ಪರಮಾತ್ಮ ಸುಖಪೂರ್ಣನಾಗಿದ್ದಾನೆ, ಆದ್ದರಿಂದ ನಮಗೆ ಸುಖ ಕೊಡಲಿಕ್ಕೆ ಅರ್ಹನು. ಮುಂದಿನ ಮಾತುಗಳು
ಅಗಣಿತ ಸುಗುಣ ಹಾಗೂ ಅಸ್ತದೋಷ. ಅಗಣಿತ ಸುಗುಣ ಹಾಗೂ ಅಸ್ತದೋಷ ಇದು ಮಧ್ವರ ಮಾತಿಗೆ ಬಹಳ ಸುಲಭವಾದ ವ್ಯಾಖ್ಯಾನ. ಅಖಿಲ ದೋಷ ಸಮುಜ್ಜಿತೋಪಿ ಹಾಗೂ ಸರ್ವತ್ರ ಪೂರ್ಣಗುಣಕೋಪಿ ಎಂಬುವಂತಹ ಎರಡು ವಿಶೇಷಣಗಳು ಮಧ್ವರು ಈ ಎಲ್ಲ ಅವತಾರಕ್ಕೆ ಕೊಡ್ತಾರೆ. ಅದೇ ರೀತಿಯಾಗಿ ಅಸ್ತದೋಷ ದೋಷ ದೂರ, ಅಗಣಿತ ಸುಗುಣ ಗುಣಪೂರ್ಣನು. ಅಂತಹ ಪರಮಾತ್ಮ ಅಮಿತೈ ವಾಸುದೇವಾದಿ ರೂಪೈ ಕ್ರೀಡನ್. ಅದನ್ನೇ ನಾವು ಈಗಷ್ಟೇ ನೋಡಿದ್ದೇವಲ್ವಾ, ವಾಸುದೇವಾದಿ ರೂಪಗಳಲ್ಲಿ ವಿಶೇಷವಾಗಿ ಕ್ರೀಡಿಸುತ್ತಾನೆ ಪರಮಾತ್ಮ. ಮುಂದಿನ ಸುಂದರವಾದ ಒಂದು ವಿಶೇಷಣ ವೇದೈ ವೇದ್ಯ. ವೇದದಿಂದಲೇ ಪೂಜಿಸಲ್ಪಡುವಂತಹ ಪರಮಾತ್ಮ. ಯಾವ ರೀತಿಯಾಗಿ? ಒಂದಿಷ್ಟು ವಾಕ್ಯಗಳನ್ನು ನೋಡೋಣ. ಅಜಾಯಮಾನೋ ಬಹುಧಾ ವ್ಯಜಾಯತ ಎಂಬುವಂತಹ ಒಂದು ಮಾತು ಬರುತ್ತೆ. ಅಂದರೆ ಅವನಿಗೆ ಹುಟ್ಟಿಲ್ಲ ಹಾಗೂ ಎಲ್ಲರ ಪೂರ್ವದಲ್ಲಿ ಇದ್ದಾನೆ ಪರಮಾತ್ಮ. ಇದೇ ನಾವು ಈಗಷ್ಟೇ ನೋಡಿದ್ವಲ್ಲ ಪರ್ಜುನ ರೂಪಿ ಪರಮಾತ್ಮನ ಬಗ್ಗೆ. ಅದರಿಂದ ವೇದಗಳು ಕೂಡ ಈ ಪರಮಾತ್ಮನ ಚರ್ಯೆ ಹೇಳುತ್ತದೆ. ಹಾಗೂ ನಮ್ಮ ವಾಸುದೇವ ರೂಪಿ ಪರಮಾತ್ಮನ ಬಗ್ಗೆ ಒಂದು ಮಾತು ಬರುತ್ತೆ. ನಾರಾಯಣ ಪಂಡಿತರು ವಾಸುದೇವ ರೂಪಿಯ ಒಂದು ಚಿಂತನೆ ಕೊಡುವಾಗ ಆ ಸಂಗ್ರಹ ರಾಮಾಯಣದಲ್ಲಿ ಕೊಡುವಂತಹ ಒಂದು ಮಾತು, ಸರ್ವಂ ಉರ್ವಾರುಕಮಿವ ಮೋಚಯೇತ್ ಯೋನಿ ಬಂಧನಾತ್. ಅಂದರೆ ಹೇಗೆ ಒಂದು ಬಳ್ಳಿಯ ಮೇಲೆ ಸೌತೆಕಾಯಿ ಬೆಳೆಯುತ್ತಿರುತ್ತೋ, ಆ ಒಂದು ಸೌತೆಕಾಯಿ ನಾವು ಕಿತ್ಕೋಬೇಕಾದ್ರೆ 2 ಬೆರಳಿಂದ ಬಹಳ ಸುಲಭವಾಗಿ ಕಿತ್ಕೋಬಹುದು. ಅದೇ ರೀತಿಯಾಗಿ ವಾಸುದೇವರೂಪಿ ಪರಮಾತ್ಮ ಮುಕ್ತಿಯೋಗ್ಯರನ್ನ ಈ ಸಂಸಾರದಿಂದ ಆ ಒಂದು ಸೌತೆಕಾಯಿಯನ್ನು ಕಿತ್ತುಕೊಂಡಂತೆ ಸುಲಭವಾಗಿ ಕಿತ್ತುಕೊಳ್ಳುತ್ತಾನೆ. ಇದೇ ವಿಷಯ ನಮ್ಮ ವೇದದಲ್ಲಿ ಬರುವಂತಹದ್ದು. ಮೃತ್ಯುಂಜಯ ಮಂತ್ರದಲ್ಲಿ ತ್ರ್ಯಂಬಕೈಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾನ್ ಮೃತ್ಯೋರ್ಮುಕ್ಷೀಯಮಾಮೃತಾತ್. ಉರ್ವಾರುಕಮಿವ ಬಂಧನಾತ್, ಸೌತೆಕಾಯಿಯಂತೆ ಬಂಧನದಿಂದ ಬಿಡಿಸು ಎಂಬುವಂತಹ ಪ್ರಾರ್ಥನೆ ಈ ಮಂತ್ರದ ಒಂದು ನಿಜವಾದ ಅರ್ಥ. ಅಂದರೆ ರುದ್ರದೇವರಿಗೆ ಹೇಳುವಂತಹ ಮಂತ್ರ. ಆದರೆ ಮುಖ್ಯವಾಗಿ ರುದ್ರಾಂತರ್ಗತ ನಮ್ಮ ನಾರಸಿಂಹದೇವರಿಗೆ, ವಿಶೇಷವಾಗಿ ವಾಸುದೇವರೂಪಿ ಪರಮಾತ್ಮನ ಚಿಂತನೆ ಇದು. ಆದ್ದರಿಂದ ವೇದೈಹಿ ವೇದ್ಯ ಎಂಬುವಂತಹ ಮಾತು, ಈ ಎಲ್ಲ ಪರಮಾತ್ಮನ ಕಾರ್ಯಗಳು ವೇದದಲ್ಲೂ ಬರುತ್ತೆ ಎಂಬುವಂತಹ ಮಾತು ರಾಘವೇಂದ್ರ ಸ್ವಾಮಿಗಳಲ್ಲಿ ಹೇಳ್ತಾ ಇದ್ದಾರೆ. ಮುಂದೆ ಬಹಳ ಸಂಕ್ಷಿಪ್ತವಾಗಿ ನಾನು ಉಪಸಂಹಾರ ಮಾಡಲು ಪ್ರಯತ್ನಿಸುತ್ತೇನೆ. ಅಪಿ ಮರ್ತ್ಯ ವೃತ್ಯ ಅಸುರ ಜನ ಮನಾಹ ಮೋಹಯನ್. ಅಂದರೆ ತನ್ನ ಚರ್ಯೆಯಿಂದ ಅಸುರ ಜನರನ್ನು ಮೋಹಿಸುತ್ತಾನೆ. ಇದು ಪ್ರಾಯಶಃ ಸ್ವಲ್ಪ ಕಠಿಣವಾದಂತಹ ವಿಷಯ. ಯಾಕೆಂದರೆ ಈ 4 ರೂಪಗಳಲ್ಲಿ ಅಸುರಜನ ಮೋಹನ ಎಂಬುವಂತಹ ಒಂದು ಕಾರ್ಯ ಬಂದಿಲ್ಲ ಅಲ್ವಾ ಅಂತ. ಆದರೆ ಇದು ರಾಘವೇಂದ್ರ ಸ್ವಾಮಿಗಳ ಚಿಂತನಾ ಕ್ರಮ ನೋಡಿ. ಇಲ್ಲಿ ಮುಂದೆ ಬರುವಂತಹದ್ದು ಭಕ್ತಾನಾಂ ಮುಕ್ತಿದಾತ ದ್ವಿಷದ ಸುಖಕರಾಹ. ಅಂದರೆ ವಾಸುದೇವರೂಪಿ ಪರಮಾತ್ಮ ಭಕ್ತರಿಗೆ ಮುಕ್ತಿಯನ್ನು ಕೊಡುತ್ತಾನೆ ಹಾಗೂ ದ್ವಿಷದ ಸುಖಕರಾಹ, ದ್ವೇಷಿಸುವಂತಹ ವ್ಯಕ್ತಿಗಳಿಗೂ ಅಸುಖ ಅಂದರೆ ಅಂಧಂತಮಾದಿ ದುಷ್ಫಲಗಳನ್ನು ಕೊಡುತ್ತಾನೆ. ಅದನ್ನು ಕೊಡಲಿಕ್ಕೆ ಹೇಗೆ ಅಂದರೆ ಅಪಿಮರ್ತ್ಯ ವೃತ್ಯ ಅಸುರ ಜನ ಮನಾಹ ಮೋಹಯನ್. ಅಂದರೆ ದುಷ್ಟ ಜನರನ್ನ ಮೋಹಿಸಿ ಅವರಿಂದ ಕೆಟ್ಟ ಸಾಧನೆಯನ್ನು ಮಾಡಿಸಿ ಆ ಒಂದು ಸಾಧನೆ ಮುಗಿದಾಗ ಅವರಿಗೆ ಅಸುಖಕರಾಹ, ಕೆಟ್ಟದಾದಂತಹ ಒಂದು ಫಲ, ನೀಚವಾದಂತಹ ಲೋಕವನ್ನು ಪರಮಾತ್ಮ ಕೊಡಬಹುದು. ಯಾಕೆಂದರೆ ನೀಚೋಚ್ಚ ಭಾವೈಹಿ, ಅಂದರೆ ಜಗತ್ತಿನಲ್ಲಿ ತಾರತಮ್ಯ ಇದೆ. ಕೆಲವು ಜೀವರು ಸಾತ್ವಿಕರಿರ್ತಾರೆ, ಕೆಲವರು ತಾಮಸರಿರ್ತಾರೆ. ಆ ತಾಮಸರು ಕೂಡ ಮೋಕ್ಷಕ್ಕೆ ಹೋದರೆ ಇದು ಲೋಕದ ನಿಯಮಕ್ಕೆ ಬಹಳ ತಪ್ಪಾಗತ್ತೆ. ಆದ್ದರಿಂದ ಅವರಿಗೆ ವಿಶೇಷವಾಗಿ ಆ ಒಂದು ಕೆಟ್ಟದಾದ ಲೋಕ ಹೊಂದಬೇಕು ಎಂಬುವಂತಹ ಕಾರ್ಯಕ್ಕಾಗಿ ಅಸುರಜನ ಮೋಹನ ಮಾಡ್ತಾನೆ. ಯಾವ ರೀತಿಯಾಗಿ ಅಂದರೆ ಈ 4 ರೂಪಗಳಿಂದ. ಅಂದರೆ ಒಂದು ಪೂರ್ವ ಪಕ್ಷ ನಾವು ಮಾಡ್ಕೋಬೋದು, ಯಾಕೆ ಈ ಪರಮಾತ್ಮನಿಗೆ ಇಷ್ಟು ರೂಪಗಳು ಬೇಕು, ಯಾಕೆ ಈ ರೀತಿಯಾಗಿ ಮುಕ್ತಿಪ್ರದ ಹಾಗೂ ಸಂಹಾರ ಕಾರಣ, ಒಂದು ಸೃಷ್ಟಿ ಕಾರ್ಯ ಎಂಬುವಂತಹ ರೂಪಗಳು ಬೇಕು ಅಂದರೆ, ಒಂದು ಭಕ್ತರಿಗೆ ಸುಲಭವಾಗಲಿ, ಭಕ್ತಾನ ಮುಕ್ತಿದಾತ ಅಲ್ವಾ. ಅಂದರೆ ನಮಗೆ ಸುಲಭವಾಗುತ್ತೆ. ವಾಸುದೇವ ರೂಪಿ ಪರಮಾತ್ಮ ಮೋಕ್ಷಪ್ರದ ಅಂತ ನಾವು ಉಪಾಸನೆ ಮಾಡಿದಾಗ ಈ ಪರಮಾತ್ಮನ ರೂಪ ಈ ಕಾರ್ಯಕ್ಕಾಗಿ ಎಂಬುವಂಥದ್ದಾಗಿ ನಮಗೆ ಸುಲಭವಾಗುತ್ತೆ, ಪರಮಾತ್ಮನ ಧ್ಯಾನಕ್ಕಾಗಿ. ಆದರೆ ಅದೇ ಒಂದು ಉಪಾಸನೆ ದುಷ್ಟ ಜನರಿಗೆ ಮೋಹನಾರ್ಥವಾಗಿ ಆಗುತ್ತೆ. ಅಂದರೆ ಅವರು ಆ ಪರಮಾತ್ಮನ ರೂಪಗಳಲ್ಲಿ ಭೇದವನ್ನು ಚಿಂತನೆ ಮಾಡ್ತಾರೆ. ಸಂಕರ್ಷಣ ರೂಪಿ ಪರಮಾತ್ಮ, ವಾಸುದೇವ ರೂಪಿ ಪರಮಾತ್ಮ ಬೇರೆ, ಅಥವಾ ಬ್ರಹ್ಮದೇವರೇ ಸೃಷ್ಟಿಕರ್ತರು, ಪ್ರದ್ಯುಮ್ನ ರೂಪಿ ಪರಮಾತ್ಮ ಅಲ್ಲ. ಅಂದರೆ ಈ ಪರಮಾತ್ಮನ ವ್ಯಾಪಾರದಿಂದ ಸಾತ್ವಿಕರು ಪರಮಾತ್ಮನ ಒಂದು ಮಹಿಮೆ ತಿಳ್ಕೊಡ್ತಾರೆ, ತಾಮಸರು ಪರಮಾತ್ಮನಲ್ಲಿ ದ್ವೇಷವನ್ನು ಮಾಡ್ತಾರೆ ಅಥವಾ ಅವನ ಚರ್ಯೆ ಸರಿಗೆ ತಿಳ್ಕೊಳ್ಳಲ್ಲ. ಆಗ ಅವರು ಅಂದಂತ ಮಾದಿ ಲೋಕಕ್ಕೆ ಹೋಗ್ತಾರೆ ಎಂಬುವಂತಹ ಮಾತು ರಾಘವೇಂದ್ರ ಸ್ವಾಮಿಗಳು ಭಕ್ತಾನಾಂ ಮುಕ್ತಿದಾತ ದ್ವಿಷಾದ ಸುಖಕರ ಎಂಬುವಂತಹ ಮಾತಲ್ಲಿ ಹೇಳುತ್ತಾ ಈ ಶ್ಲೋಕವನ್ನು ಪೂರ್ವದಲ್ಲಿ ಹೇಳಿರುವ ಹಾಗೆ ಉಪಸಂಹಾರ ಮಾಡ್ತಾರೆ. ಪಾತು ಸೋಸ್ಮಾನ್ ರಮೇಶಃ. ಅಂತಹ ಅದ್ಭುತವಾಗಿರುವಂತಹ ಪರಮಾತ್ಮ, ಲಕ್ಷ್ಮೀಪತಿಯಾದಂತಹ ಪರಮಾತ್ಮ ನಮ್ಮನ್ನು ರಕ್ಷಿಸಲಿ ಎಂಬುವಂತಹ ಪ್ರಾರ್ಥನೆ. ಪ್ರಾಯಶಃ 130 ಚಿಲ್ಲರೆ ಶ್ಲೋಕವುಳ್ಳಂತಹ ಈ ಅಧ್ಯಾಯವನ್ನು ಒಂದೇ ಶ್ಲೋಕದಲ್ಲಿ ರಾಘವೇಂದ್ರ ಸ್ವಾಮಿಗಳು ಬಹಳ ಸಣ್ಣದಾಗಿ ವ್ಯಾಖ್ಯಾನ ಮಾಡಿದ್ದಾರೆ.
ಪ್ರಾಯಶಃ ಒಂದೊಂದು ಪಾದಕ್ಕೂ ಒಂದಿಷ್ಟು 10-16 ಶ್ಲೋಕಗಳ ವ್ಯಾಖ್ಯಾನವಾಗಿದೆ. ಆದರೆ ನನಗೆ ಅನಿಸಿದ್ದು ಈ ಒಂದು ಶ್ಲೋಕ ಇಷ್ಟು 6 ಶ್ಲೋಕಗಳ ವ್ಯಾಖ್ಯಾನ ರೂಪದಲ್ಲೂ ನಾವು ನೋಡಬಹುದು ಎಂಬುವಂತಹ ಮಾತು ನನಗೆ ಹೊಳೆದಿತ್ತು. ಆದ್ದರಿಂದ ಅದರ ಅನುಗುಣವಾಗಿ ಯಥಾಮತಿ ಚಿಂತನೆಯನ್ನು ನಡೆಸಿದ್ದೇನೆ. ತಪ್ಪಾದಲ್ಲಿ ಹಿರಿಯರು ಕ್ಷಮಿಸಿ ಮತ್ತು ಮನ್ನಿಸುವ ಒಂದು ಹಾದಿಯಲ್ಲಿ ಕಳಿಸಬೇಕೆಂಬುವಂತಹ ಪ್ರಾರ್ಥನೆ ಮಾಡುತ್ತಾ ನಿಮ್ಮೆಲ್ಲರಿಗೂ ವಿಶೇಷವಾಗಿ ಅಭಿನಮಿಸಿ ನನ್ನ 2 ಮಾತನ್ನು ಸಮರ್ಪಿಸುತ್ತಿದ್ದೇನೆ. ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಹರೆಯೇ ನಮಃ.